ಹುಬ್ಬಳ್ಳಿಯ ಆಡಂಕುದ್ರುವಿನಿಂದ ಗ್ಲೋಬಲ್ ಮಾರುಕಟ್ಟೆವರೆಗಿನ ರಾಷ್ಟ್ರೀಯ ಹೆದ್ದಾರಿ 66ರ ಒಂದು ಭಾಗದ ರಸ್ತೆಯನ್ನ ರಾತ್ರಿ 8ರ ವೇಳೆಗೆ ದುರಸ್ತಿ ನಡೆಸುವ ಉಡುಪಿ ಟೋಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಗುತ್ತಿಗೆ ಆಧಾರಿತ ಸೇಫ್ಟಿ ಸೂಪರ್ವೈಸರ್ಗೆ ಮಂಗಳೂರು ದಕ್ಷಿಣ ಸಂಚಾರಿ ಠಾಣಾಧಿಕಾರಿ ಹಲ್ಲೆ ನಡೆಸಿರುವುದಾಗಿ ಆರೋಪಿಸಿದ್ದಾರೆ. ಸೇಫ್ಟಿ ಸೂಪರ್ವೈಸರ್ ಆಗಿರುವ ಸಚಿನ್ ಶುಕ್ಲಾ ಕೈಗೆ ಲಾಠಿಯಿಂದ ಹಲ್ಲೆ ನಡೆಸಲಾಗಿದೆ. ತಡರಾತ್ರಿ ಕಾಮಗಾರಿಯನ್ನ ಆಕ್ಷೇಪಿಸಿದ ಠಾಣಾಧಿಕಾರಿ ಕೃಷ್ಣಾನಂದ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗ್ತದೆ. ಇತ್ತೀಚೆಗೆ ನೇತ್ರಾವತಿ ಸೇತುವೆಯ ದುರಸ್ತಿ ಸಂದರ್ಭ ವಾಹನ ದಟ್ಟಣೆ ಹೆಚ್ಚಿರುವ ಸಂದರ್ಭ ವಾಹನ ಸಂಚಾರಗಳಿಗೆ ಅಡ್ಡಿಯುಂಟಾಗಿತ್ತು. ಅದರಂತೆ ತಡರಾತ್ರಿ ವೇಳೆ ಕಾಮಗಾರಿ ನಡೆಸುವಂತೆ ಆಕ್ಷೇಪ ವ್ಯಕ್ತಪಡಿಸಿ ಬಳಿಕ ಸಿಬ್ಬಂದಿ ಸಚಿನ್ ಶುಕ್ಲಾ ಅವರಿಗೆ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದ್ದಾರೆ. ಕೂಲಿ ಕಾರ್ಮಿಕರು ಸಿಗುವುದೇ ಕಷ್ಟಕರವಾಗಿರುವ ಸಮಯದಲ್ಲಿ ತಡರಾತ್ರಿ ಯಾರೂ ಕೂಡ ದುಡಿಯಲು ಬರೋದಿಲ್ಲ. ಆದರೆ ಸಂಸ್ಥೆಯ ನೀತಿಗಳ ಪ್ರಕಾರ ಹೆದ್ದಾರಿಯನ್ನ ದುರಸ್ತಿ ನಡೆಸಬೇಕಾಗಿರೋದು ಕರ್ತವ್ಯ. ಅದನ್ನ ನಿಭಾಯಿಸುವಾಗಲೇ ಪೊಲೀಸ ಹಲ್ಲೆ ನಡೆಸಿರೋದು ಅಪರಾಧ. ಈ ಕುರಿತು ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ಪ್ರಕರಣವನ್ನು ತರಲಾಗುವುದು ಎಂದು ಸಂಸ್ಥೆ ತಿಳಿಸಿದೆ.